ನಿಮಗೆ ಸೀನು ಯಾಕೆ ಬರುತ್ತೆ? 60 ದಿನ 60 ದೇಹದಲ್ಲಾಗೋ ತೊಂದರೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಸೀನ್ ಅಂದರೆ ನಿಮ್ಮ ಮೂಗು ತನ್ನನ್ನು ತಾನ ಕ್ಲಿಯರ್ ಮಾಡ್ಕೊಳಕ ದೇವರು ಕೊಟ್ಟಿರೋ ಸೂಪರ್ ಪವರ್. ಧೂಳು, ವೈರಸ್ಸು ಮತ್ತು ಅಲರ್ಜಿ ಮೂಗಿಗೆ ಬಂದು ಕೂತ್ಕೊಂಡಾಗ ಮೆದುಳಿಗೆ ಒಂದು ಕ್ಷಣದಲ್ಲಿ ಆದೇಶ ಹೋಗುತ್ತೆ, ಅಂದರೆ ಮೆಸೇಜ್ ಹೋಗುತ್ತೆ. ತಕ್ಷಣ ಅದೇನು ಮಾಡುತ್ತೆ ಅಂದರೆ ಎದೆ, ಗಂಟ್ಲು ಮತ್ತು ಬಾಯಲ್ಲಿ ಹಲವಾರು ಮಸಲ್ಸ್ ಇರ್ತಾವಲ್ಲ, ಅದು ಒಮ್ಮೆಲೆ ಕೆಲಸ ಮಾಡುತ್ತೆ, ಮಾಡಿ ಸೀನ್ ಬರುತ್ತೆ. ಅವಾಗ ಸೀನ್ ಬಂದಾಗ ನಿಮ್ಮ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ತುಂಬ ಜನ ಏನು ಹೇಳ್ತಾರೆ ಅಂದರೆ ಕಣ್ಣು ಓಪನ್ ಮಾಡಿ ಏನಾದರೂ ಸೀನಿದ್ರೆ ನಿಮ್ಮ ಕಣ್ಣು ಹೊರಗಡೆ ಬಂದ್ಬಿಡುತ್ತೆ ಅಂತ. ಅದು ಶುದ್ಧ ಸುಳ್ಳು. ಯಾಕಂದರೆ ಕಣ್ಣುಗಳು ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸೀನಿದ ತಕ್ಷಣ ಕಣ್ಣು ಮುಚ್ಚೋದು ಒಂದು ರಿಫ್ಲೆಕ್ಸ್, ಅಂದರೆ ತನ್ನಿಂತಾನೇ ಆಗ್ಬಿಡುತ್ತೆ. ಅದನ್ನು ಓಪನ್ ಮಾಡೋಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಏನು ಮುಖ್ಯ ವಿಷಯ ಅಂದರೆ ಸೀನೋವಾಗ ನೀವೇನಾದರೂ ಮೂಗು ಮತ್ತು ಬಾಯಿ ಮುಚ್ಕೊಂಡು ಬಲವಂತವಾಗಿ ಏನಾದರೂ ಟ್ರೈ ಮಾಡಿ ಸೀನಿದ್ರೆ ಕಿವಿ ಮತ್ತು ಗಂಟಲು ಮತ್ತು ನಿಮ್ಮ ಸೈನಸ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ನಿಮ್ಮ ಕಿವಿ ಪೊರೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಂದು ಜನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸಿ ಅಂತ ಸೀನ್ತಾನೆ ಇರ್ತಾರೆ. ಇದು ಯಾಕಾಗುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವರು ರೂಮಲ್ಲಿರೋ ಧೂಳು ಮತ್ತು ಈ ಪ್ರಾಣಿಗಳ ಮೇಲಿಂದ ಧೂಳು, ಇಲ್ಲ ಪ್ರಾಣಿಗಳ ಮೇಲೆ ಸೋಂಕಿರುತ್ತಲ್ವ ಅದು, ಇಲ್ಲ ಹತ್ರ ಪತ್ರ ಹೂವಿನ ಪೋಲನ್ಸ್ ಬರ್ತಾವಲ್ಲ, ಅದರಿಂದ ಆ ಮೂಗಿಗೆ, ನಮ್ಮ ಬ್ರೈನಿಗೆ ಸಂದೇಶ ಹೋಗುತ್ತೆ ಇವೆಲ್ಲ ನಮಗೆ ತೊಂದರೆ ಕೊಡೋಕೆ ಬಂದಿದೆ ಅಂತ. ಅದಕ್ಕೆ ಸಡನ್ನಾಗಿ ನಮಗೆ ಅಲರ್ಜಿಯಾಗಿ ಸೀನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲದರಿಂದ ದೂರ ಇಡಬೇಕು. ಮತ್ತು ನಿಮಗೆ ಸೀನ್ ಬಂದಾಗ ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.